ಸೈಕ್ಲೆಲ್ಲ ಸೇರ್ಕೊಂಡು ಬಿರಿಯಾನಿ ಮಾಡ್ತಾವ್ರೆ. ಇವರೆಲ್ಲ ಪಾತ್ರೆ ತೊಳೆಯೋರು. ಬರ್ರಿ ಹಾಯ್, ವೆಲ್ಕಮ್ ಟು ಉಷಾಸ್ ಲಿಟಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇದು ಯುಗಾದಿ ಹೊಸದೊಡಕಿನ ದಿನದ ವ್ಲಾಗ್ ಆಗಿರುತ್ತೆ. ಇವಾಗ ನಾವು ರೆಡಿಯಾಗಿ ನಮ್ಮ ಅತ್ತೆ ಮನೆಗೆ ಹೊರಡ್ತಾ ಇದ್ದೀವಿ. ಆಲ್ರೆಡಿ 10 o'clock ಆಯಿತು. ನಮ್ಮ ಅತ್ತೆ ಸ್ವಲ್ಪ ಬೇಗನೆ ಬನ್ನಿ ಅಂತ ಹೇಳಿದರು. ಬಟ್ ಆದರೂ ಸ್ವಲ್ಪ ಮಕ್ಕಳಿಗೆಲ್ಲ ರೆಡಿ ಮಾಡ್ಕೊಂಡು ಹೊರಡೋಷ್ಟರಲ್ಲಿ 10 o'clock ಆಯಿತು. ಟಿಫನ್ ಏನು ಮಾಡಿಲ್ಲ, ಅಲ್ಲೇ ಬಂದುಬಿಡಿ ಅಂತ ಹೇಳಿದ್ರು. ಸೊ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಹೋಗಿದ ತಕ್ಷಣ ಎಲ್ಲಿ ಬೈತಾರೆ ಅಂತ ಗೊತ್ತಿಲ್ಲ, ಇಷ್ಟೊತ್ತಿಗೆ ಬರೋದು ಅಂತ. ನೋಡೋಣ ಬನ್ನಿ ಅವ್ರ ರಿಯಾಕ್ಷನ್ ಎಲ್ಲ ಯಾವ ಥರ ಇರುತ್ತೆ ಅಂತ. ಮತ್ತು ಊರಿಂದ ಆಲ್ರೆಡಿ ನಮ್ಮ ಇನ್ನೊಬ್ಬರು ಮೈದಾ ಅವರ ಮಿಸಸ್ಸು ಎಲ್ಲರೂ ಕೂಡ ಬಂದಿದ್ದಾರೆ. ಪ್ರತಿ ವರ್ಷವೂ ಇದೇ ಥರ ನಾವು ಮಾಡೋದು. ಹಬ್ಬದ ದಿನ ನಾವೆಲ್ಲ ಸಿಹಿ ಅಡುಗೆಗೆ ಅವ್ರ ಮನೆಗೆ ಹೋಗ್ತೀವಿ. ಇನ್ನು ಮಟನ್ ದಿನ ಅವರು ನಮ್ಮ ಮನೆಗೆ ಬಂದು ನಾವೆಲ್ಲರೂ ಸೇರ್ಕೊಂಡು ಇಲ್ಲೇ ಮಾಡ್ತೀವಿ. ಈ ವ್ಲಾಗ್ ಅಂತೂ ಖಂಡಿತ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗ್ಯಾಸ್ ಅಂತೆ ನಾವು ವಿಡಿಯೋಗ್ರಾಫರ್. ಚೆನ್ನಾಗಿ ರೆಡಿ ಆಗ್ರಿ. ನೀವು ರೆಕಾರ್ಡ್ ಮಾಡ್ದಿಲ್ದಾಗ ಹೇಳ್ಬಿಡ್ತೀರಾ. ಅಜ್ಜಿ ಗುರಾಯಿಸ್ತಾ ಇರೋದು ನೋಡಿದ್ರೆ ಭಯ ಆಗ್ತೈತೆ ನನಗೆ. ಇವಳಿ ಅವಳೆಲ್ಲ ಹಿಂಗೆ ಎಲ್ಲರೂ ಕೂಡ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ರು. ಸಾಂಬಾರಿಗೆ ಮಸಾಲೆ ಎಲ್ಲ ಆಲ್ರೆಡಿ ರುಬ್ಬಿದ್ರು. ಮತ್ತು ಮಟನ್ ಬಿರಿಯಾನಿ ಮಾಡೋಣ ಟಿಫನ್ಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ರು. ಇನ್ನು ಮಟನ್ ಬಿರಿಯಾನಿನ ಈಚೆ ಒಲೆಯಲ್ಲಿ ಮಾಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಒಲೆ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ರು ನನ್ನ ಮೈದನ್ನ. ಇವತ್ತು ಅವರೇ ಅಡುಗೆ ಮಾಡ್ತಾ ಇರೋದು, ಅವರೇ ಚೆಫ್. ಫುಲ್ ಕಾಮಿಡಿ ಆಗಿದೆ, ಫನ್ ಆಗಿದೆ ವಿಡಿಯೋ. ಯಾರು ಮಿಸ್ ಮಾಡಿದೆ ನೋಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಮೇಡ್ ಬೈ ವಿನಯ್. ಸೈಕ್ಲೆಲ್ಲ ಸೇರ್ಕೊಂಡು ಬಿರಿಯಾನಿ ಮಾಡ್ತಾವಂತೆ ನೋಡಿ ಗೆಳೆಯರೇ. ಸೈಕ್ಲೆಲ್ಲ ಸೇರ್ಕೊಂಡು ಬಿರಿಯಾನಿ ಮಾಡ್ತಾವ್ರೆ ನೋಡಿ. ಇವರೆಲ್ಲ ವೀಕ್ಷಕರು ಸೈಡಾಗಿರೋರು. ಪಾತ್ರೆ ಯಾರು ತೊಳೆಯೋದು, ತಪ್ಪಲೆ ಅದು. ಗೆಳೆಯರೇ ನೋಡಿ ಗೆಳೆಯರೇ, ಇವರೆಲ್ಲ ಪಾತ್ರೆ ತೊಳೆಯೋರು. ಕಮೆಂಟ್ ಅಂದೆ ಅಕ್ಕ ಅಕ್ಕ ನಮ್ಮ ಮನೆ ಪಾತ್ರೆ ತೊಳ್ಕೊಳ್ಳಿ ಎಲ್ಲರೂ ನಾನು ಬೇರೆ ವಾಯ್ಸ್ ಓವರ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಫನ್ ಮಾಡಿದ್ದಾರೆ. ಅದಕ್ಕೆ ನಾನು ಯಾವುದನ್ನು ಡಿಲೀಟ್ ಮಾಡಿದೆ, ಅದನ್ನು ಹಾಗೆ ಅಪ್ಲೋಡ್ ಮಾಡ್ತಿದ್ದೀನಿ, ಕಾಮಿಡಿ ಆಗಿರುತ್ತೆ ಅಂತ. ನೆಕ್ಸ್ಟ್ ಪಾತ್ರೆ ಇಡ್ಬೇಕೀಗ. ಬಂದಿಲ್ಲ ಇವಾಗ ಪಾತ್ರೆ ಇಟ್ಕೋಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಊಟ ಮಾಡಬೇಕು. ಮತ್ತು ಮಟನ್ ಬಿರಿಯಾನಿಗೆ ಇಂಗ್ರೀಡಿಯೆಂಟ್ಸ್ ಟೊಮೆಟೊ, ಈರುಳ್ಳಿ ಮತ್ತು ಸ್ಪೈಸಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಇವಾಗ ಒಲೆ ಮೇಲೆ ಒಂದು ಅಗಲವಾದ ಪಾತ್ರೆ ಇಟ್ಕೊಂಡು ಪಾತ್ರೆ ಕಾಯ್ದ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ಹಾಕ್ತಾ ತೋರ್ಸು. ಏನಲ್ಲ ಸೀದೋತಾಯ್ತು. ಹಾಕು 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 ಎಲ್ಲ ಹಾಕ್ಬಿಡು. ತಟ್ಟೆನೆ ಹಾಕ್ಬಿಡು. ಎತ್ಬಿಡು ಪಾತ್ರೆ. ಉರಿ ಜಾಸ್ತಿ ಇತ್ತು, ಸ್ಪೈಸಸ್ ಎಲ್ಲ ಸೀದೋಯ್ತು. ಹೇಳಿ ಅದ್ಯಾಕೆ ಆ ಕಡೆ ಹೋಗ್ಬಿಟ್ರಿ? ಬರೋದು ನೋಡಿ ಗೆಳೆಯರೆ, ನನ್ನ ಮಗಳಿಗೆ ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ದೀನಿ. ವಾಯ್ಸ್ ಓವರ್ ಕೊಡೋದಿವ್ರೆ ನಿಮ್ಗೆ. ಐಸ್ ಕ್ರೀಮ್ ತಂದವ್ರು ಇವ್ರೆ. ಬರಮ್ಮ ಚಿನ್ನಮ್ಮ, ಸಾಕು ಗಟ್ಟಿ ಅದ್ರಾಗ ಒಂದು ಐಸ್ ಕ್ರೀಮ್ ಮಾಡ್ಕೊಂಡ್ಬಂದವ್ರು ಇವರು. ಸಮಾಧಾನ ಆಗಲ್ಲ. ಸ್ಪೈಸಸ್ ಎಲ್ಲ ಸೀದೋಯ್ತಲ್ಲ, ಅದಕ್ಕೆ ಇವಾಗ ಮತ್ತೆ ಹೊಸ್ದಾಗಿ ತರ್ಸೋದಕ್ಕೆ ಕಳಿಸಿ ಇವಾಗೆಲ್ಲ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಸೀದೋಗಿರೋದ ಕಾರಣ ಕೂಲ್
ಆಗಿ ಐಸ್ ಕ್ರೀಮ್ ತಿಂತಾ ಇದೀವಿ. ಮಾಡ್ಬಿಟ್ಟು ಐಸ್ ಕ್ರೀಮ್ ತಿನ್ಸ್ತಾರೆ. ಇವತ್ತು ನಾವು ಮಾಡ್ತಾ ಇದೀವಿ, ಎಲ್ಲ ಸೀಸ್ಬಿಟ್ಟಿದೀವಿ. ಇವಾಗ ಮತ್ತೆ ಹೊಸದಾಗಿ ಸ್ಪೈಸಸ್ ಎಲ್ಲ ತರಿಸ್ಕೊಂಡ್ವಿ. ನಾವು ಈ ಥರ ಎಲ್ಲ ಎಡ್ವರ್ಟ್ ಮಾಡಿಕೊಂಡು ಅಡುಗೆ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನನೇ ಆಗೋಯ್ತು. ಯಾರು ಕೂಡ ಟಿಫನ್ ಮಾಡ್ಕೊಂಡಿರಲಿಲ್ಲ, ಎಲ್ಲರೂ ಕೂಡ ಹೊಟ್ಟೆ ಹಸ್ಕೊಂಡು ಬಿರಿಯಾನಿ ರೆಡಿ ಆಗುತ್ತೆ ಅಂತ 12:30 ಆಗೈತೆ ಫ್ರೆಂಡ್ಸ್. ಇನ್ನೂ ನಾಷ್ಟನೇ ಹಾಕಿಲ್ಲ, ಇನ್ನೂ ಏನೂ ಹಾಕಿಲ್ಲ ನಮಗೆ ಹೊಟ್ಟೆಗೆ ಊಟ. ನೀವು ಬಂದಿರೋದು ರೆಡಿಯಾಗಿ ಬಂದಿರೋದು, ಇವ್ರು ರೆಡಿಯಾಗಿ ನೀವೇನ್ ಮಾಡ್ತಾ ಇದ್ದೀವಿ? ರೆಡಿ ಆಗಿದೀವ, ಆಗೋಗ್ರಿ, ರೆಡಿ ಆಗೋಗ್ರಿ. ಅದಕ್ಕೆ ಹಿಂಗೆ ಇರೋದ, ರೆಡಿ ಆಗ್ಬೇಕು ತಾಯಿದೆ. ನಮ್ಗೆ 2 ಮಕ್ಳು, ನಾನು ಸ್ನಾನ ಮಾಡಿಸಿ ರೆಡಿ ಮಾಡಿ ಕರ್ಕೊಂಬಂದಿರೋದು. ನಮ್ಮ ಮನೇಲಿ ಇನ್ನೂ ಬಿರಿಯಾನಿ ಆಗಿರಲಿಲ್ಲ. ಸೊ ಪಕ್ಕದ ಮನೆ ಅಕ್ಕ ಸ್ವಲ್ಪ ಬಿರಿಯಾನಿ ಕೊಟ್ಟಿದ್ರು, ಅದಕ್ಕೆ ನನ್ನ ಹಸ್ಬೆಂಡ್ ಅದನ್ನೇ ಎಲ್ರಿಗೂ ಸ್ವಲ್ಪ ಸ್ವಲ್ಪ ತಿನ್ನಿಸ್ತಾ ಇದ್ರು. ಮಂಗಳವಾರದ ಬಾಡೂಟ, ಪಕ್ಕದ ಮನೆಯವ್ರ ಬಿರಿಯಾನಿ. ನಮ್ಮ ಮನೆಗೆ ಇನ್ನೂ ಆಗಿಲ್ಲ ಫ್ರೆಂಡ್ಸ್. ಇಷ್ಟು ಜನ ಇದ್ರೂ ಬಿರಿಯಾನಿ ಮಾಡೋಕ್ಕಾಗ್ತಿಲ್ಲ. ಇದು ಹಾಕ್ಬಿಡು. ಹಾಕ್ಲಾ? ಊಟ ಆಯ್ತು, ರೆಡಿ ಆಯ್ತು, ಬನ್ನಿ. ಮಿಕ್ಸ್ ಮಾಡು. ಏಲಕ್ಕಿ ಹಾಕಿರಾ? ಕೊಡು, ತಟ್ಟೆ ಕೊಡಿ, ಇತ್ತು ಕೊಡು. ಯಾಲಕ್ಕಿ ಅಂತ ಹೇಳು. ಏಲಕ್ಕಿ ಮಾಡ್ತಾ ಇದೆಯಾ? ಏಲಕ್ಕಿ ಹಾಕಿ. ಅದು ಹಾಗೇ ಇಲ್ಲ, ಜಾಸ್ತಿ ಆಗ್ತದೆ. ವೇಟ್ ಮಾಡಿ ಗೆಳೆಯರೆ, ಒಳ್ಳೆ ಊಟ ಮಾಡಿಸ್ತೀವಿ. ಡೈಲಿ ಸಂಡೇ ಬೆಳಿಗ್ಗೆ ಮಾಡ್ಬಿಟ್ಟು ಹೋಗು. ಮತ್ತು ಬಿರಿಯಾನಿಗೆ ಎಲ್ಲ ಸ್ಪೈಸಸ್ನ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಮೆಣಸಿನ್ಕಾಯಿ ಅಷ್ಟೇನು ಹಾಕಿರೋದು. ನಾನು ಬರೋ ಅಷ್ಟರಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು. ಸೊ ಅದಕ್ಕೆ ನಾನು ಮಸಾಲೆ ಏನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇನ್ನೊಂದು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಭಾಗ್ಯ ಪುಣ್ಯ ಇರೋವರೆಗೂ ಚೆನ್ನಾಗಿರ್ಬೇಕಷ್ಟೇ ಅಂತ ಹೋಗ್ಬೇಕಾದ್ರೆ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಇವಾಗ ಮಸಾಲೆ ಎಲ್ಲ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಹೊಸಕೋಟೆಯಲ್ಲಿ 5 ಗಂಟೆಗೆ 4 AM ಬಿರಿಯಾನಿ ಸಿಗುತ್ತೆ. ನಮ್ಮದು 1 PM ಇದು ಸಿಗುತ್ತೆ ಬಿರಿಯಾನಿ. ಇನ್ನು ನಮ್ಮ ಅತ್ತೆ ತಲೆಕಾಲಿಂದ ಸೂಪ್ ಕೂಡ ಮಾಡಿದರು. ಅದಕ್ಕೆ ನನ್ನ ಮಗಳಿಗೆ 1 ಪೀಸ್ ಕೊಟ್ಟಿದ್ದೆ, ಅದನ್ನು ತಿಂತಾ ಓಡಾಡ್ತಾ ಇದ್ದಾಳೆ. ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊನ ಆ್ಯಡ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಫ್ರೆಶ್ ಮೊಸರನ್ನ ಆ್ಯಡ್ ಮಾಡ್ಕೋಬೇಕು. ಮೊಸರನ್ನ ಹಾಕ್ಕೊಂಡೆ ಬಿರಿಯಾನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು 1 ಸ್ಪೂನ್ ಅರಿಶಿನದ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಮತ್ತು 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ಕೋತಿದ್ದೀವಿ. ಆಲ್ರೆಡಿ ಹಸಿಮೆಣ್ಸಿನ್ಕಾಯಿನ ರುಬ್ಬಿದ್ದೀವಿ. ನೀವು ಖಾರ ನೋಡಿಕೊಂಡು ಹಾಕೊಳ್ಳಿ, ಬೇಕು ಅಂತ ಅಂದರೆ ಕಲರ್ ಚೆನ್ನಾಗಿರುತ್ತೆ. ಸೊ ನಾವು ಸ್ವಲ್ಪ ಖಾರದ ಪುಡಿನ ಯೂಸ್ ಮಾಡ್ತಿದ್ದೀವಿ. ನಿಮಗೆ ಎಷ್ಟು ಬೇಕೋ ಖಾರ ಅಷ್ಟು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಮತ್ತು 2 ಸ್ಪೂನ್ ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೋತಿದ್ದೀವಿ. ನೀವಿಲ್ಲಿ ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಹಸಿಮೆಣ್ಸಿನ್ಕಾಯಿನ ರುಬ್ಬಿದ್ದೀವಲ್ಲ ಸಾಕು. ಬಟ್ ನಾವು ಯಾವುದೋ ಬಿರಿಯಾನಿ ಪೌಡರ್ ಆ್ಯಡ್ ಮಾಡ್ತಾ ಇಲ್ವಲ್ಲ, ಸೊ ಅದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ ಮತ್ತು 1 ಪ್ಯಾಕೆಟ್ ಆಗೋಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀವಿ. ನೀವು ಬಿರಿಯಾನಿ ಪೌಡರ್ ಇಲ್ಲಾಂದ್ರೂ ಈ 3 ಆ್ಯಡ್ ಮಾಡಿಕೊಂಡು ಬಿರಿಯಾನಿ ಮಾಡಿದ್ರೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ 3 ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಕಲರ್ ಚೇಂಜ್ ಆಗೋವರೆಗೂ, ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಿಂಗೆ ಹಳ್ಳ ಆಡಿಸ್ತಾ ಇರೋದಕ್ಕೆ ನಾಳ ಮಹಾರಾಜ ಆಗ್ತಿರೋದು ನಾನು.
ನೀನ್ ನಳ ಮಹಾರಾಣಿ ನಳ ಮಹಾರಾಜ. ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ಕಲ್ತ್ಕೊಂಡ್ಬಿಟ್ಟು ನನಗೆ ಹೇಳ್ಕೊಳಕ್ ಗೊತ್ತಾ ಬಿರಿಯಾನಿ ಮಾಡೋದು. ವಿಡಿಯೋ ಹಾಯ್ ಗ್ಯಾಸ್ ಹಾಕ್ ಬೇಗ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದು ಎತ್ತಿಟ್ಟಿದ್ದಂಥ ಮಟನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ. ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ನೀವು ಬೇಕಿದ್ರೆ ಮಟನ್ನ ಸ್ವಲ್ಪ ಕುಕ್ಕರಲ್ಲಿ ಕೂಗಿಸಿ ಹಾಕ್ಕೊಳ್ಳಿ. ಎಳೆ ಮಟನ್ ಇದ್ದರೆ ಹಂಗೆ ಬೇಯಿಸ್ಕೋಬೋದು. ನಾವು ಡೈರೆಕ್ಟಾಗಿ ಹಂಗೆ ಹಾಕಿದ್ವಿ, ಸ್ವಲ್ಪ ಲೇಟ್ ಆಯಿತು ಬೇಯೋದು. ನೀವು ಒಂದೆರಡು ವಿಷಲ್ ಕೂಗಿಸ್ಕೊಂಡು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಈ ಥರ ತಿರುಗಿಸ್ಕೊಳ್ಳಿ. ಇವಾಗ ಮಟನ್ ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಬೇಯಿಸ್ತಾ ಇದ್ದೀವಿ. ನೀವು ಬೇಕಿದ್ರೆ ಅದನ್ನು ಹಾಗೆ ಗ್ರೇವಿ ಥರ ರೈಸ್ಗೆ ಹಾಕ್ಕೊಂಡು ಕೂಡ ತಿನ್ಬೋದು. ಮಟನ್ ಗ್ರೇವಿ ಥರ ಚೆನ್ನಾಗಿರುತ್ತೆ. ಮತ್ತು ಈ ಕಡೆ ಮಟನ್ ಸಾಂಬಾರಿಗೂ ಕೂಡ ರೆಡಿ ಮಾಡ್ಕೊತಿದ್ದೀವಿ ಬೇರೆ ಸ್ಟವ್ ಮೇಲೆ. ಮತ್ತು ಬಿರಿಯಾನಿಗೆ ನೀವು ಎಷ್ಟು ಅಕ್ಕಿ ಹಾಕ್ಕೋತಿರೋ ಅದಕ್ಕೆ ನೋಡಿಕೊಂಡು ಅಳತೆಗೆ ತಕ್ಕಷ್ಟು ನೀರನ್ನ ಹಾಕ್ಕೋಬೇಕು. ಇನ್ನೊಂದು ಕಡೆ ಹಂಗೆ ಮಟನ್ ಸಾಂಬಾರಿಗೆ ಮಟನ್ ಎಲ್ಲ ಬೇಯ್ತಾ ಇದೆ. ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಮಟನ್ನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀವಿ. ಇನ್ನು ಬಿರಿಯಾನಿಗೆ ನೀರು ಕೂಡ ಚೆನ್ನಾಗಿ ಕುದೀತಾ ಇತ್ತು. ಈ ಟೈಮಲ್ಲಿ ಅಕ್ಕಿನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ನಾವಿಲ್ಲಿ ಒಂದು 5 ಗ್ಲಾಸಷ್ಟು ಅಕ್ಕಿನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ನೀವು ಅಳತೆನ ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ನೀರನ್ನು ಕೂಡ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಈ ಕಡೆ ಸಾಂಬಾರಿಗೆ ಮಸಾಲೆನೂ ಕೂಡ ಹೇಳಿಲ್ಲ ತಂದು ಹಾಕ್ಬಿಡ್ತಾಳೆ. ಇನ್ನು ಸಾಂಬಾರಿಗೆ ಮಸಾಲೆ ಎಲ್ಲ ಆ್ಯಡ್ ಮಾಡಿಕೊಂಡು ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಇನ್ನು ಈ ಕಡೆ ಬಿರಿಯಾನಿಲಿ ಒಂದು ಅರ್ಧ ಭಾಗ ರೈಸ್ ಕೂಡ ಬೆಂದಿದೆ. ಇವಾಗ ನಿಮಗೆ ನೋಡಿ ನೀರು ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಬಿಸಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಇನ್ನೊಂದು ಏನಪ್ಪ ಅಂದರೆ ನೀವೇನಾದರೂ ಬಿರಿಯಾನಿನ ಕುಕ್ಕರಲ್ಲಿ ಮಾಡ್ತಾಯಿದ್ದೀರಾ ಅಂತ ಅಂದರೆ ಒಂದು ಅರ್ಧ ಭಾಗ ಅಕ್ಕಿ ಬೆಂದಮೇಲೆ ನೀವು ಕ್ಯಾಪ್ನ ಕ್ಲೋಸ್ ಮಾಡ್ಕೊಂಡು ವಿಷಲ್ನ ತೆಗೆಸ್ಕೊಳ್ಳಿ. ಆವಾಗ ಅಕ್ಕಿ ತುಂಬ ಉದುದ್ರಾಗಿ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಇವಾಗ ಒಂದು 3/4% ಬೆಂದಿದೆ. ಸೊ ಇವಾಗ ನಾವು ಪ್ಲೇಟ್ನ ಮುಚ್ಚಿ ಅದರ ಮೇಲೆ ಇವಾಗ ಈ ಥರ ಕೆಂಡನ ಹಾಕಿ ಕ್ಲೋಸ್ ಮಾಡಿ ಬಿಡ್ತಾಯಿದ್ದೀವಿ. ಸ್ವಲ್ಪ ಅದು ಬಿಸಿಗೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಉದುದ್ರಾಗಿ ಆಗುತ್ತೆ. ಸೊ ದಮ್ ಕಟ್ತಾರಲ್ಲ ಆ ಥರ ಹಾಕಿ ನಾವು ಬಿಡ್ತಾಯಿದ್ದೀವಿ. ಉರಿ ಎಲ್ಲ ಫುಲ್ಲು ಆರಿಸಿದ್ದೀವಿ. ಆ ಕೆಂಡದಲ್ಲೇ ಇನ್ನೊಂದು ಸ್ವಲ್ಪ ಇರೋದು ರೈಸ್ ಹಂಗೆ ಬೆಂದ್ಕೊಳ್ಳುತ್ತೆ. ಇನ್ನು ಸ್ವಲ್ಪ ಈ ಥರ ಬೌಲ್ಗೆ ನಾವು ಈ ಥರ ಕೆಂಡನ ಹಾಕ್ಬಿಟ್ಟು ಸ್ವಲ್ಪ ತುಪ್ಪನ ಹಾಕಿ ಅದರೊಳಗಡೆ ಇಡ್ತಾಯಿದ್ದೀವಿ. ಬಿಕಾಸ್ ಅದರದ್ದು ತುಪ್ಪದ ಫ್ಲೇವರೆಲ್ಲ ಅದರೊಳಗಡೆ ಬಿಟ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಬೆಂದಮೇಲೆ ಫುಲ್ ಕಂಪ್ಲೀಟಾಗಿ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀವಿ ಬಿರಿಯಾನಿ ಎಷ್ಟು ಚೆನ್ನಾಗಾಗಿದೆ ಅಂತ. ಬಿರಿಯಾನಿ ಮಾತ್ರ ತುಂಬ ಸಖತ್ತಾಗಿ ಬಂದಿತ್ತು ಟೇಸ್ಟು. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ಅದು ಈ ಥರ ನಾಟಿ ಸ್ಟೈಲಲ್ಲಿ ಒಲೆಯಲ್ಲಿ ಮಾಡಿರೋ ಬಿರಿಯಾನಿ ಅಂತೂ ಸಖತ್ತಾಗಿತ್ತು ಟೇಸ್ಟ್. ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂದರು. ಇನ್ನು ಬಿರಿಯಾನಿ ಮತ್ತು ಸಾಂಬಾರು ಎಲ್ಲ ಕೂಡ ಅಡುಗೆ ರೆಡಿ ಆಯಿತು. ಇವಾಗ ಲಾಸ್ಟಲ್ಲಿ ಹೊರ್ಗಡೆನೇ ಕೂತ್ಕೊಂಡು ಎಲ್ಲರೂ ಈ ಥರ ಜೊತೆಲೇ ಕೂತ್ಕೊಂಡು ಬಿರಿಯಾನಿ ತಿಂತಾಯಿದ್ದೀವಿ. ಇವತ್ತಂತೂ ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಖುಷಿಯಾಯಿತು. ನಾವು ಡೈಲಿ ಈ ಥರ ಜೊತೇಲಿ ಸಿಗಲ್ಲ, ಕೆಲಸ ಎಲ್ಲರೂ ಬ್ಯುಸಿ ಇರ್ತಾರೆ. ಬಟ್ ಇವತ್ತಂತೂ ಎಲ್ಲರೂ ಹೊರಗಡೆ ಕೂತು ಈ ಥರ ಜೊತೇಲಿ ಕೂತು ಎಲ್ಲರೂ ಕೂಡ ಹಬ್ಬದ ಊಟನ ಮಾಡಿದ್ವಿ. ನಾವೆಲ್ಲ ಪ್ರತಿದಿನ ಕೆಲಸ, ಟೆನ್ಷನ್ನು, ಮಕ್ಕಳು, ಸಂಸಾರ ಅನ್ನೋ ಇದರಲ್ಲಿ ಫ್ಯಾಮಿಲಿಗೆ ಟೈಮ್ ಕೊಡೋದೇ ಮರ್ತೋಗ್ಬಿಟ್ಟಿರ್ತೀವಿ. ಈ ಥರ ಚಿಕ್ಕ ಪುಟ್ಟ ವಿಷಯನೂ ಕೂಡ ಎಂಜಾಯ್ ಮಾಡೋದಿಲ್ಲ. ಬಟ್ ಈ ಥರ ಹಬ್ಬದ ಟೈಮಲ್ಲಾದ್ರೂ ಈ ಥರ ಎಲ್ಲರೂ ಕೂತು ಜೊತೇಲಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಎಲ್ರಿಗೂ ಕೂಡ ತುಂಬ ಖುಷಿಯಾಗುತ್ತೆ. ಮತ್ತು ಬಾಂಡಿಂಗ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ತುಂಬ ಪಾಸಿಟಿವ್ ಬಾಂಡಿಂಗ್ ಬಿಲ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡು ಬಂದು ಒಳಗಡೆ ಸುಮ್ಮನೆ ಕೂತ್ಕೊಂಡು ಹಿಂಗೆ ಮಾತಾಡ್ತಾ ಇದ್ವಿ. ಎಲ್ಲರೂ ಇದ್ವಲ್ಲ, ಸೊ ಅದಕ್ಕೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹಿಂಗೆ ತಮಾಷೆ ಮಾಡಿಕೊಂಡು ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡ್ವಿ. ಮತ್ತು ಎಲ್ಲರೂ ಫ್ರೀ ಇದ್ವಲ್ಲ, ಅದಕ್ಕೆ ಒಂದು ಟ್ರೆಂಡಿಂಗ್ ಸಾಂಗಿಗೆ ಡ್ಯಾನ್ಸ್ ಮಾಡೋಣ ಅಂತ ಎಲ್ಲರೂ ರೆಡಿಯಾಗಿದ್ವಿ. ಸುಮ್ಮನೆ ಕಾಮಿಡಿಯಾಗಿರುತ್ತೆ ಫ್ಯಾಮಿಲಿ ಜೊತೆ ಅಂತ. ಬಟ್ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ಗೆ ಯಾವುದೋ ಫೋನ್ ಬಂತು, ಕೆಲಸ ಇದೆ ಅಂದ್ಬಿಟ್ಟು ಅದೇ ಚಾನ್ಸ್ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಹೊರಟೋಗ್ಬಿಟ್ರು. ಸೊ ಯಾವುದೇ ವೀಡಿಯೋನ ಮಾಡಲಿಲ್ಲ. ಮತ್ತು ನನ್ನ ಹಸ್ಬೆಂಡ್ ಫ್ರೆಂಡು ಒಬ್ಬರು ಅಣ್ಣ ನಮಗೆ ಅಂತ ಬಿರಿಯಾನಿನ ಮಾಡಿ ಕೊಟ್ಟು ಕಳಿಸಿದ್ರು. ಅವರು ರಂಜಾನ್ ಹಬ್ಬದಲ್ಲಿ ಎಲ್ಲರಿಗೂ ಕೂಡ ಊಟನ ಈ ಥರ ಶೇರ್ ಮಾಡ್ತಾರೆ. ಬಟ್ ಸೋಮವಾರ ಇದ್ದಿದ್ದರಿಂದ ನಾವು ತಿನ್ನಲ್ಲ ಅಂತ ಹೇಳಿದ್ದಕ್ಕೆ ನಮಗೆ ಅಂತ ಮಂಗಳವಾರ ಮನೆಯಿಂದ ಮಾಡಿ ಸ್ಪೆಷಲಾಗಿ ನಮಗೆ ಅಂತ ಕೊಟ್ಟು ಕಳಿಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅವ್ರ ಪ್ರೀತಿ, ಅವರು ಅಷ್ಟು ಕಾಳಜಿಯಿಂದ ಪ್ರೀತಿನ ನಮಗೆ ಕೊಟ್ಟು ಕಳಿಸಿರೋದಕ್ಕೆ
ಥ್ಯಾಂಕ್ ಯು ಸೋ ಮಚ್. ಮತ್ತು ಫ್ರೂಟ್ ಸಲಾಡ್, ಜಾಮೂನ್ ಎಲ್ಲ ಕೂಡ ಕೊಟ್ಟು ಕಳಿಸಿದ್ರು. ಎಲ್ಲ ಕೂಡ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ತಿಂದ್ವಿ. ಸೊ ಆ್ಯಸ್ ಯೂಶ್ವಲ್ ಹಬ್ಬದ ದಿನ ಎಲ್ಲರೂ ಸೇರಿದಾಗ ಸ್ವಲ್ಪ ಕೆಲಸನೂ ಕೂಡ ಜಾಸ್ತಿನೇ ಇರುತ್ತೆ. ಸೊ ಅಡುಗೆ ಎಲ್ಲ ಮಾಡಿದ್ವಲ್ಲ, ಪಾತ್ರೆನೂ ಕೂಡ ತುಂಬ ಇತ್ತು. ಸೊ ಅದನ್ನು ಕೂಡ ಎಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡ್ವಿ. ಮತ್ತು ಸಂಜೆನೇ ಆಗೋಯಿತು. ಮತ್ತು ಎಲ್ಲರೂ ಮಧ್ಯಾಹ್ನ ತಿಂದಿದ್ದು ಬಿರಿಯಾನಿನ, ಮತ್ತು ಯಾರೂ ಊಟ ಮಾಡಿಲ್ಲ. ಆಲ್ರೆಡಿ ಟಿಫನ್ ತಿಂದಿದ್ದೆ, ಲೇಟ್ ಆಯ್ತಲ್ಲ ಅದಕ್ಕೆ. ಮತ್ತು ಫ್ರೂಟ್ ಸಲಾಡ್ ಕೂಡ ಇತ್ತು, ಅದನ್ನು ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ವಿ ಆಮೇಲೆ ತಿನ್ನೋಣ ಅಂತ ಅಂದ್ಬಿಟ್ಟು. ಸೊ ಎಲ್ಲರೂ ಇದ್ರಲ್ಲ, ಅದಕ್ಕೆ ಊಟಕ್ಕೆ ಮುಂಚೆನೇ ಎಲ್ಲರೂ ತಿಂದುಬಿಡಲಿ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಬೌಲ್ಗೆ ಹಾಕಿ ಕೊಟ್ಟು ಎಲ್ಲರೂ ಕೂಡ ತಿಂದ್ಕೊಂಡ್ವಿ. ಇನ್ನು ನೈಟ್ ಊಟಕ್ಕೆ ಮಟನ್ ಸಾಂಬಾರು ಮತ್ತು ಮಟನ್ ಚಾಪ್ಸ್ ಎಲ್ಲ ಕೂಡ ಇತ್ತಲ್ಲ, ಅದಕ್ಕೆ ಮುದ್ದೆನ ಮಾಡಿಕೊಂಡ್ರು. ಎಲ್ಲರೂ ಕೂಡ ಜೊತೆಲೇ ಕೂತ್ಕೊಂಡು ಊಟನೂ ಮುಗಿಸ್ಕೊಂಡ್ವಿ. ಇನ್ನು ಊಟ ಎಲ್ಲ ಮಾಡಿಕೊಂಡು ಮಕ್ಕಳು ಕೂಡ ಈಚೆ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮೈದನ, ಚಿಕ್ಕತ್ತೆ, ಅಜ್ಜಿ ಎಲ್ಲರೂ ಕೂಡ ಹೊರಟ್ರು. ಇನ್ನು ನನ್ನ ಮೈದನ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕಿತ್ತಲ್ಲ, ಸೊ ಅದಕ್ಕೆ ನೈಟೇನೆ ಹೊರಟ್ರು. ಬೆಳಗ್ಗೆ ಆಗೋದಿಲ್ಲ, ಲೇಟ್ ಆಗುತ್ತೆ ಅಂತ. ಇನ್ನು ಅವ್ರಿಗೂ ಕೂಡ ಬಾಯ್ ಮಾಡಿ ನಾವು ಮನೆಗೆ ಹೋಗಬೇಕಿತ್ತು, ಲೇಟ್ ಆಗಿತ್ತು. ಸೊ ನಾನೊಬ್ಬಳು ಊಟ ಮಾಡಬೇಕಿತ್ತು. ನಾನು ಕೂಡ ಹೋಗಿ ಊಟನ ಮುಗಿಸ್ಕೊಂಡೆ. ಊಟ ಮಾಡಿ ಇವಾಗ ನಾವು ನಮ್ಮ ಮನೆಗೆ ಹೊರಡಬೇಕು. ನೋಡಿದ್ರಲ್ಲ ನಮ್ಮ ಮನೆ ಹೊಸದೊಡ್ಕು ಯಾವ ಥರ ಇತ್ತು ಅಂತ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.